ಪಹಲ್ಗಾಮ್ ದಾಳಿಯಿಂದ ಅಮರನಾಥ್ ಯಾತ್ರೆಗೆ ಆತಂಕ ಶುರುವಾಗಿದೆ. ಸದ್ಯ ಅಮರನಾಥ್ ಯಾತ್ರೆಗೆ ಹೋಗೋದಕ್ಕೆ ಭಕ್ತರು ಹಿಂದೇಟು ಹಾಕ್ತಿದ್ದಾರೆ. ಭದ್ರತೆ ಹೆಚ್ಚಳಕ್ಕೆ ನಿರ್ಧರಿಸಿದ್ರು ಭಕ್ತರಲ್ಲಿ ಉಗ್ರರ ದಾಳಿ ಆತಂಕ ಸೃಷ್ಟಿ ಮಾಡಿದೆ. ಪಹಲ್ಗಾಮ್ ದಾಳಿಯಿಂದ ಈಗಾಗಲೇ ದೇಶದ ಜನ ಬೆಚ್ಚಿ ಬಿದ್ದಿದ್ದಾರೆ. ಅದರಲ್ಲೂ ಈಗ ಜುಲೈ 3ಕ್ಕೆ ಅಮರನಾಥ್ ಯಾತ್ರೆಯನ್ನ ಕೈಗೊಳ್ಳಲಾಗುತ್ತೆ. ಆದ್ರೆ ಆ ಅಮರನಾಥ್ ಯಾತ್ರೆಯಲ್ಲಿ ಪಾಲ್ಗೊಳ್ಳೋದಕ್ಕೆ ಭಕ್ತರು ಹಿಂದೇಟು ಹಾಕ್ತಾ ಇದ್ದಾರೆ. ಯಾಕಂದ್ರೆ ಪಹಲ್ಗಾಮ್ನಲ್ಲಿ ನಡೆದಿರುವಂತಹ ಉಗ್ರರ ದಾಳಿಗೆ ಇಡೀ ದೇಶವೇ ಬೆಚ್ಚಿ ಬಿದ್ದಿದೆ. ಅದರ ಆತಂಕ ಇನ್ನೂ ಕೂಡ ಕಡಿಮೆಯಾಗಿಲ್ಲ. ಹಾಗಾಗಿ ಅಮರನಾಥ್ ಯಾತ್ರೆಗೆ ಹೋಗೋದಕ್ಕೆ ಭಕ್ತರು ಹಿಂದೇಟು ಹಾಕ್ತಾ ಇದ್ದಾರೆ. ನಾವು ಮತ್ತೊಂದು ಕಡೆ ಭದ್ರತೆಯನ್ನ ಹೆಚ್ಚಳ ಮಾಡ್ತೀವಿ ಅಂತ ಭರವಸೆ ಕೊಟ್ಟರು ಕೂಡ ಭಕ್ತರಲ್ಲಿ ಆತಂಕ ಮನೆ ಮಾಡಿದೆ. ಜುಲೈ 3ರಿಂದ ಆರಂಭವಾಗಲಿರುವಂತಹ ಅಮರನಾಥ್ ಯಾತ್ರೆ ಗಂಡೇರ್ಬಲ್ ಮತ್ತು ಪಹಲ್ಗಾಮ್ನಿಂದ ನಡೆಯಲಿರುವಂತಹ ಯಾತ್ರೆ ಭದ್ರತೆ ಹೆಚ್ಚಳಕ್ಕೆ ನಿರ್ಧರಿಸಿದ್ರು ಭಕ್ತರಲ್ಲಿ ಉಗ್ರರ ದಾಳಿಯ ಭೀತಿ ಇನ್ನೂ ಕೂಡ ಮನೆ ಮಾಡಿದೆ. 1.5 ಲಕ್ಷ ಭದ್ರತಾ ಪಡೆ, 24 ಗಂಟೆ ಸಿಸಿಟಿವಿ ಕಣ್ಗಾವಲು ಇರುತ್ತೆ. ಡ್ರೋನ್, ಎಲೆಕ್ಟ್ರಾನಿಕ್ ಜೊತೆ ಎಐ ಕಣ್ಗಾವಲು ಭದ್ರತೆ ಇರುತ್ತೆ. ಯಾತ್ರಿಕರಿಗೆ ಭಯ ಬೇಡ ಅಂತ ಹೇಳಿ ಕಾಶ್ಮೀರ ಡಿಸಿಎಂ ಸುರೀಂದರ್ ಚೌಧರಿ ಭರವಸೆಯನ್ನ ಕೊಟ್ಟಿದ್ದಾರೆ. ಆದ್ರೂ ಕೂಡ ಆ ಒಂದು ಆತಂಕ, ಭಯ ಇನ್ನೂ ಕೂಡ ಭಕ್ತರಲ್ಲಿ ಇರುವಂಥದ್ದು. ಹಾಗಾಗಿ ಈ ವರ್ಷದ ಅಮರನಾಥ್ ಯಾತ್ರೆ ಹಾಗಿದ್ರೆ ನಡೆಯುತ್ತಾ? ನಡೆದ್ರೂ ಕೂಡ ಯಾತ್ರಿಕರ ಸಂಖ್ಯೆಯಲ್ಲಿ ಕಡಿಮೆ ಆಗುವಂತಹ ಸಾಧ್ಯತೆಗಳು ಇದೆಯಾ? ಈಗಾಗಲೇ ಕಾಶ್ಮೀರ ಡಿಸಿಎಂ ಸುರೀಂದರ್ ಚೌಧರಿ ಅವರು ಭರವಸೆ ಕೊಟ್ಟಿದ್ದಾರೆ. ನಾವು ಭದ್ರತೆಯನ್ನ ಹೆಚ್ಚಿಸ್ತೀವಿ, 24/7 ಕಣ್ಗಾವಲನ್ನ ಇಟ್ಟಿರ್ತೀವಿ. ಹಾಗಾಗಿ ಯಾತ್ರಿಕರು ಭಯ ಪಡುವಂತಹ ಅವಶ್ಯಕತೆ ಇಲ್ಲ. ನಾವು ಜುಲೈ 3ರಿಂದ ಅಮರನಾಥ್ ಯಾತ್ರೆಯನ್ನ ಕೈಗೊಳ್ತೀವಿ, ಆದ್ರೆ ಅದನ್ನು ಯಾವುದೇ ಕಾರಣಕ್ಕೂ ಕ್ಯಾನ್ಸಲ್ ಮಾಡೋದಿಲ್ಲ ಅನ್ನುವಂತಹ ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ. ಆದ್ರೆ ನೋಡಬೇಕು ಯಾತ್ರಿಕರಲ್ಲಿ ಯಾವ ರೀತಿಯಾಗಿ ಭಯ ಮೂಡಿದೆ, ಅಥವಾ ಆ ಭಯ ಕಡಿಮೆ ಆಗುತ್ತಾ, ಅಥವಾ ಸಹಜ ಸ್ಥಿತಿಯತ್ತ ಈಗ ಪಹಲ್ಗಾಮ್ ಬರುತ್ತಾ, ಕಾದ್ ನೋಡ್ಬೇಕು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶರಣು ಹಂಪಿ, ಪಹಲ್ಗಾಮ್ ಅಂತ ಹೇಳಿದ್ರೇನೆ ಭಕ್ತರು ಭಯ ಬೀಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅವರಲ್ಲಿ ಆತಂಕ, ಭಯ ಎಲ್ಲವೂ ಕೂಡ ಹೆಚ್ಚಾಗೇ ಇರುವಂತದ್ದು. ಅಂಥದ್ರಲ್ಲಿ ಈಗ ಜುಲೈ 3ರಿಂದ ಆರಂಭವಾಗಲಿರುವಂತಹ ಅಮರನಾಥ್ ಯಾತ್ರೆಗೆ ಎಷ್ಟು ಸಂಖ್ಯೆಯಲ್ಲಿ ಯಾತ್ರಿಗಳು ಬರುವಂತಹ ಸಾಧ್ಯತೆಗಳಿದೆ? ಈಗ ಅಲ್ಲಿನ ಡಿಸಿಎಂ ಯಾವ ರೀತಿಯಾಗಿ ಭರವಸೆ ಕೊಟ್ಟಿದ್ದಾರೆ, ಅಥವಾ ಈ ಪೊಲೀಸ್ ಭದ್ರತೆಯಲ್ಲಿ ಹೊಸ ನಿಯೋಜನೆ ಮಾಡುವಂತಹ ಏನಾದ್ರೂ ಚಾನ್ಸಸ್ಗಳಿದೆಯಾ? ಖಂಡಿತ ಚೈತ್ರ, ಯಾಕಂದ್ರೆ ಪಹಲ್ಗಾಮ್ನಲ್ಲಿ ಉಗ್ರರ ದಾಳಿ ಏನಾಯ್ತು, ಅದಾದ ನಂತರ ಸಾಕಷ್ಟು ಆತಂಕ ಮನೆ ಮಾಡಿದೆ. ಯಾಕಂದ್ರೆ ಕಾಶ್ಮೀರಕ್ಕೆ ಪ್ರವಾಸಿಗರು ಹೋಗುವ ಸಂಖ್ಯೆ ಏನಿತ್ತು ಅದು ಆಲ್ಮೋಸ್ಟ್ 0 ಆಗ್ಬಿಟ್ಟಿದೆ. ಎಲ್ಲರೂ ಕೂಡ ಪ್ರತಿ ವರ್ಷ ಮೇ ತಿಂಗಳಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಯಾಣ ಮಾಡ್ತಾ ಇದ್ರು. ಆದ್ರೂ ಕೂಡ ಕರ್ನಾಟಕದ ಇಂದ 1 ಲಕ್ಷಕ್ಕೂ ಹೆಚ್ಚು ಜನ ಪ್ರವಾಸಿಗರು ಪ್ರಯಾಣ ಮಾಡ್ತಾ ಇದ್ರು ಕಾಶ್ಮೀರಕ್ಕೆ ಪ್ರವಾಸಕ್ಕಂತ ಹೇಳಿ. ಇನ್ನು ಪ್ರತಿ ವರ್ಷ ಜೂನ್ ತಿಂಗಳಲ್ಲಿ ಪ್ರಯಾಣ ಮಾಡ್ತಾ ಇದ್ದಿದ್ದು ಒಂದು ವೈಷ್ಣೋದೇವಿಗೆ, ಎರಡನೇದು ಅಮರನಾಥ್ ಯಾತ್ರೆಗೆ. ಈ ಎರಡೂ ಯಾತ್ರೆಗಳು ಕೂಡ ಈ ವರ್ಷ ಸಾಕಷ್ಟು ತೊಂದರೆ ಆಗುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಮುಂದೇನಾದ್ರೂ ಯುದ್ಧ ಆಗ್ಬಿಡುತ್ತಾ ಅನ್ನುವಂತ ಭಯ ಮತ್ತು ಆತಂಕ ಕಾಡ್ತಾ ಇದೆ. ಇದ್ರ ಜೊತೆಗೆ ಅಲ್ಲಿಯ ಭದ್ರತೆ ಬಗ್ಗೆನೂ ಕೂಡ, ಯಾಕಂದ್ರೆ ಪಹಲ್ಗಾಮಲ್ಲಿ ಏನು ಉಗ್ರರ ದಾಳಿ ಆಯಿತು ಆ ಮೂಲಕನೇ ಈಗ ಅಮರನಾಥ್ ಯಾತ್ರೆಗೆ ಹೋಗ್ಬೇಕಾಗತ್ತೆ. ಅನಂತನಾಗ್ ಜಿಲ್ಲೆಯಲ್ಲಿರುವಂತಹ ಪಹಲ್ಗಾಮ್ ಅತಿ ಸುಂದರವಾದಂತಹ ಪಟ್ಟಣ, ಕಾಶ್ಮೀರದಲ್ಲಿರೋದು. ಅದರ ಮೂಲಕ 33 ಕಿಲೋಮೀಟರ್ ಕಣಿವೆ ಪ್ರದೇಶದಲ್ಲಿ ಏನು ಸಮುದ್ರದಿಂದ ಅತಿ ಹೆಚ್ಚಿನ ದೊಡ್ಡ ಕಣಿವೆ ಪ್ರದೇಶದಲ್ಲಿರುವಂತಹ ಗುಹೆ ಏನಿದೆ, ಅಮರನಾಥ್ ಯಾತ್ರೆಗೆ ಹೋಗ್ಲಿಕ್ಕೆ ಪ್ರತಿ ವರ್ಷ 4 ಲಕ್ಷಕ್ಕೂ ಹೆಚ್ಚು ಜನ ಭಕ್ತರು, ಯಾತ್ರಿಕರು ಹೋಗ್ತಾ ಇದ್ರು. ಕಳೆದ 2 ವರ್ಷಕ್ಕೆ ಕಂಪೇರ್ ಮಾಡ್ತಾ ಹೋದ್ರೆ ಲಾಸ್ಟ್ ಇಯರ್ ಈ ಸಂಖ್ಯೆ ಜಾಸ್ತಿ ಇತ್ತು. ಅಂದ್ರೆ 4,51,000 ಜನ ಪ್ರಯಾಣ ಮಾಡಿದ್ರು. ಯಾತ್ರಿಕರು, ಭಕ್ತರು ಕೂಡ ಭಾಗಿಯಾಗಿದ್ರು. ಆದ್ರೆ ಈ ಬಾರಿ ಉಗ್ರರ ಕರಿನೆರಳು ಹೆಚ್ಚಾಗಿದೆ. ಈ ಹಿನ್ನೆಲೆಯಲ್ಲಿ ಇನ್ನಷ್ಟು ಕೂಡ ಕಣ್ಗಾವಲುಗಳನ್ನ ಹೆಚ್ಚು ಮಾಡಿದ್ದಾರೆ. ಸಿಸಿಟಿವಿಗಳು ಇರ್ಬೋದು, ಅದು 24/7 ರೀತಿಯಾಗಿ ಸಿಸಿಟಿವಿ ಇರುತ್ತೆ. ಈ ಯಾತ್ರಿಕರನ್ನ ಭದ್ರತೆಗಾಗಿ 1.5 ಲಕ್ಷ ಸಿಬ್ಬಂದಿಗಳು, ಅದರಲ್ಲೂ ಕೂಡ ಕೇಂದ್ರದ CRPF ಇರಬಹುದು ಮತ್ತು ಬೇರೆ ಬೇರೆ ಸಿಬ್ಬಂದಿಗಳೇನಿದ್ರೆ ಅವರೆಲ್ಲರೂ ಕೂಡ ಇರ್ತಾ ಇದ್ರು. ಸೊ ಆ ಸಂಖ್ಯೆ ಏನಿದೆ ಆ ಸಂಖ್ಯೆಯನ್ನು ಕೂಡ ಹೆಚ್ಚಳ ಮಾಡ್ತೀವಿ. ಈ ಸಾರಿ ಅಮರನಾಥ್ ಯಾತ್ರೆ ಇರುತ್ತೆ. ಯಾವುದೇ ರೀತಿಯಾದಂತ ಆತಂಕ ಪಡುವಂತ ಅವಶ್ಯಕತೆ ಇಲ್ಲ. ಎಲ್ಲದೂ ಕೂಡ ತಹಬದಿಗೆ ತರುವಂತ ಪ್ರಯತ್ನವನ್ನ ಜಮ್ಮು ಕಾಶ್ಮೀರ ಮತ್ತು ಕೇಂದ್ರ ಸರ್ಕಾರ ಎರಡೂ ಕೂಡ ಮಾಡ್ತಾ ಇದೆ. ಅಮೆರಿಕ ಇಲ್ಲಿರುವಂತಹ ಅಮರನಾಥ್ ಯಾತ್ರೆ ಏನಿದೆ ಅದು
ಜೂನ್ 3ರಿಂದ ಆರಂಭ ಆಗುತ್ತೆ. ಇದರಲ್ಲಿ ಯಾವುದೇ ರೀತಿಯಾದಂತ ಆತಂಕ ಬೇಡ ಅನ್ನುವಂತ ಸ್ಪಷ್ಟನೆಯನ್ನ ಜಮ್ಮು ಕಾಶ್ಮೀರದ ಉಪಮುಖ್ಯಮಂತ್ರಿ ನೀಡಿದ್ದಾರೆ. ಇನ್ನು ಕೇಂದ್ರ ಸರ್ಕಾರನೂ ಕೂಡ ಅಮರನಾಥ್ ಯಾತ್ರಿಕರಿಗೆ ಪ್ರತಿ ವರ್ಷ ಹೇಗೆ ಯಾತ್ರಿಕರನ್ನ ಸುರಕ್ಷತೆಯಿಂದ ಕರ್ಕೊಂಡು ಹೋಗ್ತಾ ಇದ್ರು ಅದೇ ರೀತಿ ಈ ವರ್ಷನೂ ಕೂಡ ಕರ್ಕೊಂಡು ಹೋಗುವಂತ ಕಾರ್ಯಗಳನ್ನ ಮಾಡುವಂತ ಪ್ರಕ್ರಿಯೆನೂ ಕೂಡ ಮುಂದುವರೆದಿದೆ. ಆದ್ರೆ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಬಹಳಷ್ಟು ಸಂಖ್ಯೆಯಲ್ಲಿ ಅಮರನಾಥ್ ಯಾತ್ರೆಗೆ ಬುಕ್ಕಿಂಗ್ ಅನ್ನ ಮಾಡ್ಕೊಂಡಿದ್ರು, ಅಡ್ವಾನ್ಸ್ ಬುಕ್ಕಿಂಗ್ ಅನ್ನ. ಅವರು ಈ ಯಾವಾಗ ಪಹಲ್ಗಾಮ್ ಅಲ್ಲಿ ಉಗ್ರರ ದಾಳಿ ಆಯ್ತು, ಸೊ ಕ್ಯಾನ್ಸಲ್ ಮಾಡುವಂತ ಪ್ರಕ್ರಿಯೆ ಏನಿದೆ 40% 50% ಕ್ಯಾನ್ಸಲ್ ಮಾಡುವಂತ ಕಾರ್ಯನೂ ಕೂಡ ಮಾಡ್ತಾ ಇದ್ದಾರೆ. ಇನ್ನು 50% ಸದ್ಯಕ್ಕೆ ಏನ್ ಬುಕ್ಕಿಂಗ್ ಏನ್ ಮಾಡ್ಕೊಂಡಿದ್ದಾರೆ ಅದನ್ನ ಮುಂದೆ ಕಂಟಿನ್ಯೂ ಅಂದ್ರೆ 2ನೇ ಬ್ಯಾಚ್ ಅಲ್ಲಿ ನಮ್ಮನ್ನ ಕರ್ಕೊಂಡು ಹೋಗ್ಲಿಕ್ಕೆ. ಪಹಲ್ಗಾಮ್ ದಾಳಿ ಬೆನ್ನಲ್ಲೇ ಕೇಂದ್ರ ಸರ್ಕಾರ ಕಠಿಣ ನಿರ್ಧಾರವನ್ನ ಕೈಗೊಂಡಿದೆ. ನೀರು ನಿಲ್ಲಿಸಿದ್ದು ಅಟ್ಟಾರಿ ಗಡಿ ಬಂದ್ಗೆ ಗೌಡರು ಸಹ ಬೆಂಬಲವನ್ನ ವ್ಯಕ್ತಪಡಿಸಿದ್ದಾರೆ. ಮೋದಿ ಸರ್ಕಾರಕ್ಕೆ ದೇವೇಗೌಡರಿಂದ ಪೂರ್ಣ ಬೆಂಬಲವನ್ನ ವ್ಯಕ್ತಪಡಿಸಲಾಗಿದೆ. ಮೋದಿ ಸರ್ಕಾರದ ನಿರ್ಧಾರಕ್ಕೆ 140 ಕೋಟಿ ಜನರ ಬೆಂಬಲ ಇದೆ. ನಾನೊಬ್ಬ ಪ್ರಜೆಯಾಗಿ ರಾಜ್ಯಸಭೆ ಸದಸ್ಯನಾಗಿ ಕೇಂದ್ರಕ್ಕೆ ಬೆಂಬಲವನ್ನ ನೀಡ್ತೀನಿ ಅಂತ ಹೇಳಿದ್ದಾರೆ. ಮೋದಿ ಸರ್ಕಾರದ ಪರವಾಗಿರ್ತೀವಿ ಅಂತ ಮಾಜಿ ಪ್ರಧಾನಿ HD ದೇವೇಗೌಡರು ಹೇಳಿದ್ದಾರೆ. ಪಹಲ್ಗಾಮ್ ದಾಳಿ ಬೆನ್ನಲ್ಲೇ ಕೇಂದ್ರ ಸರ್ಕಾರ ಕಠಿಣ ನಿರ್ಧಾರವನ್ನ ಕೈಗೊಂಡಿತ್ತು. ಈಗ ನೀರಿನ ಅವಶ್ಯಕತೆ ಇತ್ತು ಅವರಿಗೆ. ಸೊ ಆ ಒಂದು ಗಡಿಯನ್ನ ಬಂದ್ ಮಾಡಿರೋದ್ರಿಂದ ಹನಿ ನೀರಿಗೂ ಹಾಹಾಕಾರ ಪಡುವಂತಹ ಪರಿಸ್ಥಿತಿ ಈಗ ಪಾಕಿಸ್ತಾನದಲ್ಲಿ ನಿರ್ಮಾಣ ಆಗಿದೆ. ಇದನ್ನ ನಾನು ಬೆಂಬಲಿಸ್ತೀನಿ ಅಂತ ಹೇಳಿ HDD ಅವರು ಹೇಳಿದ್ದಾರೆ. ಈಗ ಕಾಶ್ಮೀರದ ಘಟನೆಯ ಬಗ್ಗೆ ಕೇಂದ್ರ ಸರ್ಕಾರ ಏನು ನಿರ್ಣಯ ತೆಗೆದುಕೊಂಡಿದ್ದಾರೆ, ಮೊದಲನೇ ಬಾರಿ ಪ್ರವಾಸಿಗರ ಮೇಲೆ ಇಂಥ ದೌರ್ಜನ್ಯವನ್ನ ಏನು ಟೆರರಿಸ್ಟ್ ಮಾಡಿದ್ದಾರೋ ಅದು ಪಾಕಿಸ್ತಾನದ ಬೆಂಬಲದಿಂದನೇ ಮಾಡಿದ್ದಾರೆ ಎನ್ನುವ ಮಾಹಿತಿ ಕೇಂದ್ರ ಸರ್ಕಾರದ ಕೈಯಲ್ಲಿದೆ. ಇಡೀ ರಾಷ್ಟ್ರ ಎಲ್ಲ 140 ಕೋಟಿ ಜನ ಈ ವಿಷಯದಲ್ಲಿ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಏನು ಕ್ರಮ ತೆಗೆದುಕೊಳ್ತಾರೋ ಅದಕ್ಕೆ ಎಲ್ಲರೂ ಬೆಂಬಲ ಕೊಡ್ತೀವಿ ಅಂತೇಳಿ ವಿತ್ ಒನ್ ವಾಯ್ಸ್ ಹೇಳಿದ್ದಾರೆ. ಅದರಿಂದ ನಾನು ಒಬ್ಬ ಪ್ರಜೆ, ನಾನು ಕೂಡ ಹೇಳಿದ್ದೇನೆ. ಜಮ್ಮು ಕಾಶ್ಮೀರದಲ್ಲಿ ಉಗ್ರರ ಗುಂಡಿಗೆ ಬಲಿಯಾದ ಮಂಜುನಾಥ್ ನಿವಾಸಕ್ಕೆ 103 ವರ್ಷದ ಅಜ್ಜಿ ಆಗಮಿಸಿ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ದಾರೆ. ಮಾಧ್ಯಮದಲ್ಲಿ ಘಟನೆಯನ್ನ ನೋಡಿದಂತಹ ಅಜ್ಜಿ ನೋವನ್ನ ಪಟ್ಟು 103 ವರ್ಷದ ಶಿವಮ್ಮ ತಿಪಟೂರಿನಿಂದ ಮಂಜುನಾಥ್ ನಿವಾಸಕ್ಕೆ ಆಗಮಿಸಿದ್ರು. ಇದೇ ವೇಳೆ ಮಾತನಾಡಿದ ಅವರು, ಭಯೋತ್ಪಾದನೆಯನ್ನ ಬೇರು ಸಮೇತ ಕೀಳಬೇಕು. ಇವತ್ತು ಈ ರೀತಿ ಮಾಡಿದ್ದಾರೆ, ಮುಂದಿನ ದಿನಗಳಲ್ಲಿ ಹಿಂದೂ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಮಾಡಿದ್ರೆ ಏನ್ ಗತಿ ಅಂತ ಪ್ರಶ್ನಿಸಿದ್ರು. ಜೊತೆಗೆ ಮೋದಿ ಹಾಗೂ ಯೋಗಿ ಆದಿತ್ಯನಾಥ್ ಅವರಿಗೆ ಮನವಿ ಮಾಡಿಕೊಂಡ ಶಿವಮ್ಮ ಪಾಕಿಸ್ತಾನಕ್ಕೆ ತಕ್ಕ ಉತ್ತರ ಕೊಡಬೇಕಾಗಿ ವಿನಂತಿಸಿಕೊಂಡ್ರು. ನಮ್ಮ ಭಾರತ ದೇಶದ ಮೇಲೆ ಕೈ ಮಾಡೋಣ ಅಂದ್ರೇನು, ಅವಮಾನ ಮಾಡಿ ಬಟ್ಟೆ ಬಿಚ್ಚಿ ಅವ್ರು ಹೊಡಿಬೇಕಾದ್ದೇನು? ನಮ್ಮ ದೇಶ ಬಳೆ ತೊಟ್ಟೈತ ಇಲ್ಲ, ಹೇಳಲೇಬೇಕು, ನಾನು ಹೋಗಲೇಬೇಕು ಅಂದು. ಯವ್ವ ಆಗುತ್ತಾನು, ನಾನು ಹೋಗ್ಬೇಕು, ನಾನು ಅವ್ರನ್ನ ಕಂಡು ಬರಲೇಬೇಕು, ಅವ್ರ ಮನೆಗೆ ಹೋಗೇ ಬರಬೇಕು ಅಂತೇಳಿ ಬಂದು ನೋಡಿರಿ. ಅವರೆಲ್ಲರೇ ಇರಲಿ, ಅವರು ಯಾವ ದೇಶದಾಗಲೇ ಇರಲಿ, ಅವ್ರಗಳು ಅವ್ರನ್ನ ಸುಟ್ಟು ಬೂದಿ ಮಾಡಬೇಕು, ನಿರ್ಮೂಲ ಮಾಡಬೇಕು, ಬೇರೆ ಮುಂದಾಕಿ ತಾಕಿಬಿಡ್ಬೇಕು. ದೇಶದ ಅತಿ ದೊಡ್ಡ ನೆಟ್ವರ್ಕ್ 18 ಡಿಜಿಟಲ್ ಪ್ಲಾಟ್ಫಾರ್ಮ್ನಲ್ಲಿ ನಂಬರ್ 1 ಸ್ಥಾನಕ್ಕೇರಿದೆ. ಮೊಟ್ಟ ಮೊದಲ ಬಾರಿಗೆ ಟೈಮ್ಸ್ ಇಂಟರ್ನೆಟ್ ಅನ್ನ ಹಿಂದಿಕ್ಕಿ ನೆಟ್ವರ್ಕ್ 18 ಡಿಜಿಟಲ್ ಈಗ ನಂಬರ್ 1 ಸ್ಥಾನ ಅಲಂಕರಿಸಿದೆ. ಕನ್ನಡ ನ್ಯೂಸ್ 18 ಡಿಜಿಟಲ್ ವೆಬ್ಸೈಟ್ ಕೂಡ ನಂಬರ್ 1 ಸ್ಥಾನದಲ್ಲಿದೆ. ನೆಟ್ವರ್ಕ್ 18ಗೆ ಡಿಜಿಟಲ್ ವೆಬ್ಸೈಟ್ಗೆ ನಂಬರ್ 1 ಸ್ಥಾನ ಕೊಟ್ಟ ಎಲ್ಲ ಓದುಗರಿಗೆ ಮತ್ತೊಮ್ಮೆ ಧನ್ಯವಾದಗಳು. ಇನ್ನು ಬೆಳಗಾವಿಯ ಹಿಡಕಲ್ ಜಲಾಶಯಕ್ಕೆ ಭೂಮಿ ಕೊಟ್ಟ ರೈತರು ಸಂಕಷ್ಟದಲ್ಲಿದ್ದಾರೆ. 16 ಎಕರೆ ಭೂಮಿಗೆ ಪರಿಹಾರವಾಗಿ ಕೊಟ್ಟಂತಹ 1-2 ಎಕರೆ ಭೂಮಿಗೆ ದಾಖಲೆ ಪತ್ರಗಳು ಇಲ್ಲ.
ಈ ಬಗ್ಗೆ ನಮ್ಮೂರಲ್ಲಿ ನ್ಯೂಸ್ 18 ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನಿಮ್ಮ ಮನೆ ಬಾಗಿಲಿಗೆ ನ್ಯೂಸ್ 18 ಕನ್ನಡ ಬಂದಿದೆ. ನಿಮ್ಮ ಸಮಸ್ಯೆಗೆ ಧ್ವನಿಯಾಗಲು, ನಿಮ್ಮ ಸಮಸ್ಯೆಯನ್ನು ಕೇಳಲು, ಆಡಳಿತ ನಡೆಸುವವರ ಗಮನವನ್ನು ನಿಮ್ಮತ್ತ ಸೆಳೆಯಲು, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕಲು, ಆ ಮೂಲಕ ನಿಮ್ಮೂರಲ್ಲಾಗಬೇಕಾದ ಬದಲಾವಣೆಯನ್ನು, ಅಭಿವೃದ್ಧಿಯನ್ನು, ಸಮಸ್ಯೆಗಳಿಗೆ ಪರಿಹಾರವನ್ನು ಖಾತ್ರಿಪಡಿಸೋದಕ್ಕೆ ನಾವು ಬಂದಿದ್ದೇವೆ. ಇದೇ ಹೊತ್ತಿನ ವಿಶೇಷ ನಮ್ಮೂರಲ್ಲಿ ನ್ಯೂಸ್ 8. ನಾನು ಆಶಿಕ್ ಮುಲ್ಕಿ. ಅದು 1977ನೇ ಇಸ್ವಿ. ಘಟಪ್ರಭಾ ನದಿಗೆ ಅಡ್ಡಲಾಗಿ ಇಡಕಲ್ ಅನ್ನುವಂಥ ಒಂದು ಜಲಾಶಯವನ್ನು ನಿರ್ಮಾಣ ಮಾಡಲಾಗುತ್ತೆ. ಆ ಜಲಾಶಯ ನಿರ್ಮಾಣ ಮಾಡೋದಕ್ಕೆ ತಮ್ಮ ಬದುಕನ್ನೇ ತೆಗೆದಿರುವಂಥ ಜನರ ಬದುಕು ಈಗ ಹೇಗಿದೆ ಅನ್ನುವಂಥದ್ದು ಇವತ್ತಿನ ನಮ್ಮೂರಲ್ಲಿ ನ್ಯೂಸ್ 18 ವಿಶೇಷ ಕಾರ್ಯಕ್ರಮದಲ್ಲಿ ಕರ್ನಾಟಕದ ಮುಂದಿಡುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಇಡಕಲ್ ಡ್ಯಾಮ್ಗೆ ತಮ್ಮ ಬದುಕನ್ನು ಅಂತಂದರೆ ಜಮೀನನ್ನು, ಮನೆಯನ್ನು, ಇಡೀ ಊರನ್ನು ಬಿಟ್ಕೊಟ್ಟು ಬಂದಿರುವಂಥ ಈ ಒಂದು ಗ್ರಾಮ ಇದೀಗ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ಸುರಪುರ ಕೇರವಾಡ ಅನ್ನುವಂಥ ಗ್ರಾಮದಲ್ಲಿದ್ದೀವಿ. ಈ ಗ್ರಾಮದಲ್ಲಿರುವಂಥ ನೀವೇನು ಇಷ್ಟೂ ಜನರನ್ನು ನೋಡ್ತಾ ಇದ್ದೀರಿ, ಇವರೆಲ್ಲರೂ ಕೂಡ ಸರ್ಕಾರದ ನಿರ್ಲಕ್ಷ್ಯಕ್ಕೆ, ಸರ್ಕಾರದ ಉದ್ದಟತನಕ್ಕೆ ಬದುಕನ್ನು ಬಲಿ ಕೊಟ್ಟು ಇದೀಗ ನಮ್ಮ ಮುಂದೆ ನಿಂತಿದ್ದಾರೆ. ಹಾಗಿದ್ರೆ ಇವರ ನೋವೇನು, ಇವರನ್ನ ಸರ್ಕಾರ ಯಾಕೆ ಕಡೆಗಣಿಸ್ತಾ ಇದೆ, ಯಾಕೆ ನಿರ್ಲಕ್ಷಿಸ್ತಾ ಇದೆ ಅನ್ನೋದ್ರ ಬಗ್ಗೆ ಖುದ್ದು ನಾವು ಅವ್ರನ್ನೇ ಮಾತಾಡಿಸ್ತಾ ಅವರ ಸಂಕಟ ಏನು ಅನ್ನುವಂಥದ್ದನ್ನು ಅವರದ್ದೇ ಮಾತುಗಳಲ್ಲಿ ಕೇಳೋಣ. ಸರ್, 1973ರಲ್ಲಿ ನಿಮ್ಮ ಊರನ್ನು ಬಿಟ್ಟು ನೀವು ಬಂದಿದ್ದೀರಿ ಮುಂದಕ್ಕೆ. ಸೊ ಈಗ ಈ ಊರಲ್ಲಿ ವಾಸ ಮಾಡ್ತಾ ಇದ್ದೀರಿ. ಸರ್ಕಾರದ ಮೂಲಭೂತ ಸೌಕರ್ಯ ಸಿಗ್ತಾ ಇಲ್ಲ, ಕಂದಾಯ ಗ್ರಾಮ ಆಗಿಲ್ಲ. ಹೇಗಿದೆ, ಏನು ಮಾಡ್ತಾ ಇದ್ದೀರಿ ಬದುಕಿಗೆ ಅಂತ? ಏನು ಬದುಕಿಗಿರಿ, ಅಷ್ಟು ಕಷ್ಟನೇ ಮಾಡ್ಕೊಟ್ಟು ಹೋಗ್ಬೇಕಾಗೈತಿ. ನಮ್ಮದು ಹೊಲ ಮನಿ ಎಲ್ಲ ಆ ಕಡೆದು ಹಿಡ್ಕಲ್ ಡ್ಯಾಮ್ ಜಲಾಶಯದೊಳಗೆ, ರಾಜಾ ಲಕ್ಕಂಗೂಡು ಜಲಾಶಯ 1973 ನಮ್ಮದು ಇದನ್ನು ಜಮೀನುಗಳನ್ನೆಲ್ಲನೂ ಮುಳುಗಡೆ ಮಾಡಿ ಒಂದೇನೋ ಸರ್ಕಾರ ಅಲ್ಲಿಯ ಒಂದು ನೀರಾವರಿ ಸೌಲಭ್ಯಕ್ಕೆ ನಮಗೆ ರೈತರಿಗೆ ಅನುಕೂಲ ಆಗಲ್ಲಪ್ಪ ಅಂತೇಳಿ ನಾವು ಕೊಟ್ಟ, ನಮಗೆ ಈ ಕಡೆ ಬರೀ 4 ಎಕರೆ ಕೊಟ್ಟಿದ್ದಾರೆ ಒಂದು ಕುಟುಂಬಕ್ಕೆ. ಈಗ 10-15 ಎಕರೆ ಇದ್ರೂ ಈ ಕಡೆ ಬರುವಾಗ 2-3 ಎಕರೆ, ನಮ್ಮದು 40 ಎಕರೆ 20 ಎಕರೆ 10 ಎಕರೆ ಇದ್ರೂ ನಮಗೆ ಕೊಡೋದು 4 ಎಕರೆ ಕೊಟ್ಟಿದ್ದಾರೆ. ಕನ್ಸಂಪ್ಷನ್ ಅಂತೇಳಿ ಅವಾಗ ಏನೋ 200 ಏನೋ ಅಷ್ಟೋ ಕೊಟ್ಟಿದ್ದಾರೆ ರೀ. ಈಗೆಲ್ಲ ನಾವು ಒಂದು ಕುಟುಂಬದಾಗ 10 ಮಂದಿ ಆಗಿದ್ದೀವಿ. ಈಗ ಎಕರೆ ಅರ್ಧ ಎಕರೆಗೆ ಬಂದೇವಿ. ಅದು ಹೋಗ್ಲಿ ಏನೋ ಕೊಟ್ಟಿದ್ದಾರೆ. ಆದರೆ ಈಗ ಮಲ್ತಾಯಿ ಧೋರಣೆ ಆಗೈತಿ ಎಲ್ಲ. ನಮ್ಮ 1973 ಸರ್ಕಾರದಿಂದ ಏನು ಬಂದವು, ಯಾರೂ ನಮಗೆ ಕನಿಷ್ಠ ಸೌಜನ್ಯಕ್ಕಾದ್ರೂ ಕಂದಾಯ ಗ್ರಾಮ ಮಾಡಬೇಕಾಗಿತ್ತು. ಕಂದಾಯ ಗ್ರಾಮ ಅಂತಂದ್ರೆ ಈಗ ನೋಡಿರಿ, ನಾವು ಪಂಚಾಯತಿಗೆ ಹೋಗ್ಬೇಕು, ಬೇರೆದವ್ರ ಹೆಸರು ಹೇಳೇ ಹೋಗ್ಬೇಕು, ಕೆರವಾಡ ಪಂಚಾಯತಿಗೆ ಹೋಗ್ಬೇಕು. ನಮ್ಮ ಸುರಪುರ ಕೆರವಾಡ ಇಲ್ಲಿ 3000 ಜನಸಂಖ್ಯೆ, 7 ಜನ ಸದಸ್ಯರಿದ್ರೂ ಇಲ್ಲಿ ಮಾನ್ಯ ನಂಜುಂಡಪ್ಪನ ವರದಿ ಪ್ರಕಾರ ಆಗಬೇಕಾಗಿತ್ತು. ಕಂದಾಯ ಗ್ರಾಮ ಇರ್ಲಾಕ ನಿಮ್ಮದು ಆಗೋದಿಲ್ಲ ಅಂತ ಹೇಳಿದರು. ಇದು ಮಲ್ತಾಯಿ ಧೋರಣೆನೋ ಮತ್ತು ಯಾವುದು? ಈಗ 50 ವರ್ಷ ಮೇಲಾಯಿತು. ಈಗ ನೀವೆಲ್ಲ ಈಗ ಕೆರವಾಡ ಗ್ರಾಮ ಪಂಚಾಯತಿಗೆ ಸೇರ್ತೀರಿ? ಕೆರವಾಡ ಗ್ರಾಮ ಪಂಚಾಯತಿಗೆ ಸೇರ್ತೀವಿ. ಏನೇ ಇದ್ರು ಅಲ್ಲೇ ಹೋಗ್ಬೇಕು. ಇಲ್ಲಿಂದ್ರೆ 8 ಜನಸಂಖ್ಯೆ ಎಲ್ಲ ಇದ್ರು ಪಕ್ಕದ 8 ಕಿಲೋಮೀಟರ್ 5 ಕಿಲೋಮೀಟರ್ ಮ್ಯಾಲಿದ್ರೆ ಪಂಚಾಯತಿ ಅಲ್ಲೇ ಕೊಡ್ಬೇಕು, ಹೆಡ್ ಕ್ವಾರ್ಟರ್ನ ಕೊಡ್ಬೇಕಂತ ಐತಿ. ಈಗ 8 ಕಿಲೋಮೀಟರ್ ಇದ್ರು ಕಂದಾಯ ಗ್ರಾಮದ ಆಗದೇ ಇದ್ದ ಸಂಬಂಧ ನಾವು 8 ಕಿಲೋಮೀಟರ್ ನಡ್ಕೊಂಡು ಜನಸಂಖ್ಯೆನೂ ಅದೇ 3,500 ಜನಸಂಖ್ಯೆ ಇದೆ. ಆಗ್ತಾ ಇಲ್ಲ. ಸುಮ್ಮನೆ ಏನೋ ಕಂದಾಯ ಗ್ರಾಮಕ್ಕೆ KBD ಕರೆಂಟ್ ಸುಧಾಕ್ ಇರಾಕಿಲ್ಲ. ಸಾಮಾನ್ಯ ನಾವು ಹಿಂದೆ ಬಂಗಾರಪ್ಪನವ್ರನ್ನ ನೆನೆಸ್ಬೇಕು, ಚೀಫ್ ಮಿನಿಸ್ಟರ್ ಇದ್ದಾಗ. ಅವರು ಏನೋ ಅವ್ರ ಅನುದಾನದೊಳಗೆ ಕರೆಂಟದ್ದು ಒಂದು ಇದನ್ನು ಊರಿಗೆ ಕೊಟ್ಟಿದ್ರು.
ನಮಗೆ ಏನಿಲ್ಲ. ಯಾವ ಸರ್ಕಾರವು ನಮಗೆ ಸರ್ಕಾರ ಮುಖ್ಯ ಅಲ್ಲ, ವ್ಯಕ್ತಿ ಯಾರು ನಮಗೆ ಇದನ್ನ ಅಷ್ಟೇ. ನಮ್ಮ ಈಗ ಮೊನ್ನೆ ನಮ್ಮ DT ಶ್ರೀನಿವಾಸ ಸಾಹೇಬರು ಈ ಮೊನ್ನೆ ಅಧಿವೇಶನದಾಗ ಅದನ್ನು ಮಾತಾಡಿದರು. ಶಾಸಕರೇನು ಗಮನಕ್ಕೆ ತಗೊಳ್ಳಲ್ಲ. ಶಾಸಕರು ಏನು ಈ ಹಿಂದೆ ಎಲ್ಲ ನಮ್ಮದು ಒಂದು ಸ್ವಲ್ಪ ಕನ್ನಡ ಮರಾಠಿ ಅಂತೇಳಿ ಐತಿ. ನಾವು ಹುಕ್ಕೇರಿ ತಾಲೂಕಿನಿಂದ ಬಂದು ನಾವು ಕನ್ನಡದವ್ರ, ಮರಾಠಿ ಕನ್ನಡ ಅಂತ ಸ್ವಲ್ಪ ಐತಿ. ಇಲ್ಲಿ ಹಿಂದೆ ಎಲ್ಲ MES ಶಾಸಕರಿದ್ರು, ನಮಗೆ ಅಗದಿ ಏನೋ ಇದಾಗಿಲ್ಲ. ಈಗ ಸದ್ಯ ಬಟ್ ಈಗೇನು BJP ನಮ್ಮ ವಿಠ್ಠಲ್ ಹಲೇಕರ್ ಹೋದವರು ಅವ್ರಿಗೂ ಮಾಡ್ಕೊಂಡೇವು, ಈಗ ಬಂದವ್ರ. ಹಿಂದೆ ಅರವಿಂದ್ ಪಾಟೀಲ್ರಿದ್ರು, ಅವರು ಒಂದು ಸ್ವಲ್ಪ ಏನೋ ಇದು ಮಾಡಿದ್ರು. ಆದರೆ ಏನು ಒಟ್ಟು ನಮಗೆ ಲಾಸ್ಟಕ್ಕೆ ಕೊನೆಯದು ಏನು ನಮಗೆ ಸಿಕ್ಕಿಲ್ಲ. ಕನಿಷ್ಠ ಈಗ ನೋಡ್ರಿ, ಮೋದಿಯವರು ಇವರು ಜಮೀನಿಗೆ ಎಷ್ಟು ಅದು ಯಾವುದು ಕಿಸಾನ್ ಸಮ್ಮಾನ್ ಯೋಜನೆ ಅಂತ ಹೇಳಿ 2,000 ರೂಪಾಯಿ ಕೊಡ್ತಾರೆ. ಅದನ್ನು ನಮಗೆ ಈಗ ವಾರಸ ಆಗದನೇ. ಈಗ ಕಂದಾಯ ಗ್ರಾಮ ಎಲ್ಲರಕ್ಕೆ ವಾರಸ ಆಗೋದಿಲ್ಲ, ಆಕಾರ ಇಲ್ಲ, ಸರ್ವೆ ಇಲ್ಲ, ನಮ್ಮ ಹೊಲಗಳಿಗೆ ರೋಡ್ ಇಲ್ಲ. ರೋಡ್ ಹೋಗಕ್ಕೆ ಈ ಅದನ್ನು ನಮಗೆ ಆ ನಕಾಶೆ ಅವಾಗ ಹಿಂದೆ ನಮ್ಮದು ಇಲ್ಲಿ ಫಾರೆಸ್ಟ್ ಅಕ್ವೈರ್ ಮಾಡಿ ಇಲ್ಲಿ ಇದನ್ನ ನಕಾಶೆ ಕೊಟ್ಟದ್ದೈತಿ. ಈಗ ಹೊಳ್ಳಿ ಕಂದಾಯ ಗ್ರಾಮಕ್ಕೆ ಕೇಳ್ತಾರೋ, ಮತ್ತು ಹೊಳ್ಳಿ ನೀವು ಹೆಂಗೆ ಬಂದಿರಿ ಅಂದ್ರೆ ನಾವು ಹೊಳ್ಳಿ ಪುನರ್ಜನ್ಮ. ನಿಮ್ಮ ಜಮೀನನ್ನು ನೀವು ಮಾರಬೇಕು ಅಂದ್ರೂ ನಿಮ್ಗೆ ಅವಕಾಶ. ಮಾರೋದು ದೂರ ಇಲ್ರಿ. ನಮ್ಮ ಅಪ್ಪ ಅಂದ್ರೆ ನಮ್ಮ ಹೆಸರಲ್ಲಿ ಹಚ್ಕೊಡಕ್ಕೆ ಆಕಾರ ಇಲ್ಲ. ಬಾಜುಕಿನವ್ರು ಏನೋ ಒಂದು ಸ್ವಲ್ಪ ಇದನ್ನ ತೆಗೆದ್ರಂದ್ರೆ ನಿಮ್ದು ಆಕಾರ ಇಲ್ಲಪ್ಪ, ಸರ್ವೆ ಆಗೋದಿಲ್ಲ ಅಂತಾರೆ. ಹಿಂಗಾಗಿ ಕೆಲವೊಂದು ಮಂದಿ ದೊಡ್ಡ ಸಮಸ್ಯೆ ರೀ ಸರ್. ಅಂದ್ರೆ ಈಗ ನಮ್ದೊಂದು ಮನೆ ಇದೆ, ಈ ಮನೆ ನಿಮ್ದು ಅಲ್ರಪ್ಪ, ನೀನು ಹೊರಗಡೆ ಹೋಗ್ಬೇಕು ಅಂದ್ರೇನೆ ಸಹಿಸ್ಕೊಳಕ್ಕಾಗಲ್ಲ. ಅಂಥದ್ರಲ್ಲಿ ಒಂದು ಊರನ್ನೇ ಬಿಟ್ಟು ಬಂದಿದ್ದೀರಿ, ನೀವು ಹುಟ್ಟಿದ ಊರನ್ನೇ ಬಿಟ್ಟು ಬಂದಿದ್ದೀರಿ ಸರ್. ಹೇಗೆ ಒಂದು ಹುಟ್ಟೂರನ್ನೇ ಬಿಟ್ಟು ಬೇರೆ ಊರಲ್ಲಿ ಬದುಕೋದಿದೆಯಲ್ಲ ಸರ್? 56 ವರ್ಷ ಆಯ್ತು ಸರ್. ನ್ಯೂಸ್ದಾರಿಗೆ ಮೊದಲೇ ಮಾತು ಕೈ ಮುಗಿತೀನಿ ಸರ್. ಬಂದದಕ್ಕೆ ನಮ್ದು ಪರಿಹಾರ ಆಕೈತೆ ಅಂತ ನಾ ತಿಳ್ಕೊಂಡೇನೆ ಸರ್. ಇನ್ನು ನೀವು ಬಂದ್ರೆ ಒಂದು ಪರಿಹಾರ ಆಕೈತ್ರಿ, ಕಂದಾಯ ಗ್ರಾಮ ಆಕೈತೆ ನಾ ತಿಳ್ಕೊಂಡು ಸರ್. ಈಗ ನಿಮ್ಮಿಂದ ಸರ್ 56 ವರ್ಷ ಸರ್. ನಮ್ಗೆ ಯಾರು MLA ಬಂದಿಲ್ಲ ರೀ, ಯಾರು ಶಾಸಕ ಬಂದಿಲ್ಲ, ಯಾರು ಸಚಿವರು ಬಂದಿಲ್ಲ ರೀ. ನಮ್ಮನ್ನು ಕುಂದು ಕೊರತೆ ಕೇಳಕ್ಕೆ ಅನ್ನೋದು ಯಾರೂ ಇಲ್ಲ ಸರ್. ಹೊಲಕ್ಕೆ ಹೋಗೋ ರಸ್ತಾನೂ ಇರೋಕಿಲ್ಲ ರೀ. ಅದು ಸರ್ ಮೊನ್ನೆ ನ್ಯೂಸ್ದಾರ ಬಂದಾಗ ಏನೋ ಒಂದು ಸ್ವಲ್ಪ ಆಗೈತೆ ಸರ್. ನಮ್ದು ಸರ್ ಕುಡಿ ವ್ಯವಸ್ಥೆ ನಮಗೆ ನೀರಿಲ್ಲ ರೀ. ನಾನು ಮಾಜಿ ಗ್ರಾಮ ಪಂಚಾಯತ್ ಮೆಂಬರ್ ಸರ್ ಇದ್ರೂ ಸರ್ ಮಾಡೋಕ್ಕಾಗಲ್ಲ ಸರ್. ಅಮೌಂಟ್ ಬರ್ಬೇಕಲ್ಲ ಸರ್, ಅನುದಾನ ಬಂದರೆ ಸರ್. ಇದು ಬಿಟ್ಟು ಹಿಂದೆ ಏನು ಮಾಡೋ ಸರ್ ನಾವು? ಕುಡಿಯೋಕೆ ನೀರಿಲ್ಲ ಸರ್, ಕುಡಿಯೋಕೆ ನೀರಿಲ್ಲ ಸರ್. ಮತ್ತು ಜಲ್ದಿಲ್ಲ ಮಾಡ್ಯಾರ ಸರ್ ಯಾರೋ ಒಬ್ರು ಸರ್. 2 ವರ್ಷ ಆತ್ರಿ ನಡಕ್ಕೆ ಸರ್. ರಸ್ತಾನೂ ಇಲ್ಲ ಸರ್. ಈಗ ನಾವು ದಾಟಾಡಕ್ಕೆ ನಮ್ಮ ಊರಾಗ ಅದನ್ನೂ ಎಲ್ಲ ಕಟ್ಟಿಗೆ ಸರ್. ಒಟ್ಟೆ ಸರ್ ನಮ್ಮ ಊರಿಗೆ ಸೌಲಭ್ಯಕ್ಕೆ ಅನ್ನೋದು ಏನೂ ಇಲ್ಲ ಸರ್. ನಿಮ್ಮದು ನೀವು ಶಾಲೆ ಹೇಗಿದೆ ಸರ್? ಶಾಲೆ ಅನ್ಕೆ ನೋಡ್ರಿ, ಮಕ್ಕಳೆಲ್ಲ ಸಾಯುವ ಪರಿಸ್ಥಿತಿ ಆಗ ಸರ್. ಸದ್ಯ ನಾ ಹೇಳ್ತೇನೆ ಸರ್, ನಿಮ್ಗೆ ತೋರಿಸ್ತೀನಿ ಸರ್. ಈಗ ಸದ್ಯ ಯಾರು ನಮ್ಮ ಸೋಷಿಯಲ್ ಮೀಡಿಯಾದವ್ರು ಒಬ್ಬರು ಸಿದ್ದು ಪಾಟೀಲ್ ಸರ್, ಅವ್ರಿಗೇನೋ ಸ್ವಲ್ಪ ಏನೋ ಯಾರ ಕಡೆಯಿಂದ ತರಿಸೇನೋ ಸ್ವಂತ ಮಾಡ್ಯಾರ ಸರ್. ಅದನ್ನು ಬಿಡ್ರಿ ಸರ್. ನಮ್ಮ ಶಾಲೆ ಸರ್ ತಾಡ್ಪತ್ರಿ ಹಚ್ಚಿರು ಸರ್. ತಾಡ್ಪತ್ರಿ ಸರ್ ಯಾವಾಗ ಬೇಕಿದ್ರು ಬಿದ್ದೋಗ್ಬೋದು ಒಂದು ಗಾಳಿ ಸರ್. ಬೆಳ್ಳಾಕಲ್ಲ ಸರ್. ಸದ್ಯ ಈಗೆಲ್ಲ ಹಂಚೆಲ್ಲ ಮುರು ಬಿದ್ದಾವ್ರಿ. ಹಂಚ್ ಹಾಕೋ ಕಾಲಕ್ಕೆ ರೀ ನಮ್ಗೆ ನಮ್ಗೆ ಶಕ್ತಿ ನಮ್ಗೆ ಸರ್. ನಮ್ಮ ಕಡೆ ನಮ್ಗೆ ಏನಂದ್ರೆ 20 ಗುಂಟೆ 10 ಗುಂಟೆ ಸರ್ ನಮ್ಮ ಜಮೀನು ರೀ ಸರ್. ನಾವು ಒಟ್ಟು ಮಾಡೋಟ್ಟು ಪವರು ಇಲ್ಲ ಸರ್. ಈಗ ಯಾರು ಬಂದರೂ ನಮ್ಗೆ ಬರುವಂಥ ಮನುಷ್ಯರು ಯಾರೂ ಇಲ್ಲ ಸರ್. ನಮ್ಮ ಶಾಸಕರಿಲ್ಲ, ಸಚಿವರು ಇಲ್ಲ ಸರ್. ಇನ್ನೂ ತಕ್ಕರು ನಮ್ಮ ಸಚಿವರು ನಮ್ಗೆ ಯಾರೂ ಬಂದಿಲ್ಲ ರೀ ಸರ್. ಓಟ್ ಹಾಕಿ ಮಾತ್ರ ನಮ್ಮ MP ಬರ್ತೀರಿ. ಅವ್ರು MP ಹೋಗ್ಯಾರ, ಮತ್ತೀಗ ಒಬ್ರು ಇವ್ರು ಬಂದಲ್ಲ ಸರ್. ಓಟ್ ಮುಗಿದ್ಮೇಲೆ ಎಲೆಕ್ಷನ್ ಮುಗಿದ್ಮೇಲೆ ಸರ್ ಯಾರೂ ಇಲ್ಲ ಸರ್. ಯಾರು MPನೂ ನಮ್ಮ ಊರಿಗೆ ಬಂದು ಅನುದಾನ ಕೊಟ್ಟಿಲ್ಲ ಸರ್ ಇನ್ನೂ ತಕ್ಕರ್ನು ಸರ್. ಇದು ಅನ್ರಿ ಅದು ಮಾತ್ರ ಸರ. ಈಗ ನಮ್ಗೆ ಸ್ಮಶಾನಕ್ಕೆ ಹೋಗಕ್ಕೆ ರಸ್ತಾನೂ ಇಲ್ಲ ರೀ ಸರ್. ಮೇನ್ ರೀ ಈಗ ಅಲ್ಲ, ಬದುಕಿರುವಾಗಲೂ ನೆಮ್ಮದಿ ಇಲ್ಲ ಸರ್. ತಗೊಂಡು ಹೋಗೋ ಸರ್ ಸದ್ಯ ಸರ್ ಸ್ಮಶಾನ ರಸ್ತೆ ಬಂದಾಗ ಸರ್ 5 ತಿಂಗಳು ಆತ್ರಿ ಸರ್. ಯಾರು ಸತ್ರು ಸರ್ ಹೊಲಕ್ಕೆ ಹೋಗ್ಬೇಕ್ರಿ ನಾವು ಸರ್. ಅವ್ರಿಗೆ ರೀ ಸರ ಮಾಡ್ಬೋದು, ಹೊಲ ಇಲ್ಲ ಅಂದ್ರೆ ಎಲ್ಲಿ ಹೋಗ್ಬೇಕ್ರಿ? ಅದನ್ನ ನೋಡ್ರಿ, ಈಗ ಮನೆ ಕೊಡಕ್ಕೆ ಜಾಗ ಇಲ್ರಿ, ಮತ್ತು ನಮ್ಗೆ ಹೊಲಗಳಿಗೆ ಹೋಗಕ್ಕೆ ದಾರಿ ಇಲ್ರಿ. ಮುಂದೆ ನಮ್ಮ ಊರಾಗ ಯಾವುದು ಏನು ಸೌಲಭ್ಯ ಇಲ್ಲ ನೋಡ್ರಿ. ಇಲ್ರಿ, ಅರ್ಧ ಎಕರೆ ಹೊಲ ಕೊಟ್ಟಾರ್ರಿ. ಅರ್ಧ ಎಕರೆ ಹೊಲ ಮತ್ತೆ 2 ಮಕ್ಳು ಹುಟ್ಟಿದಾಗ ತಿನ್ನೋದೇನು ಸಾಲಿದ ಏನಿಲ್ರಿ. ಮನೆಗಳು ಇಲ್ರಿ ಇರಾಕ ನಮಗೆ ಯಾವುದು ಏನೂ ಇಲ್ಲ ನೋಡ್ರಿ. ಭಾಳ ಅಂದ್ರೆ ಮೂರಕ್ಕೆ ಮನ್ಯಾಗ ಏನೇನು ಉಪಯೋಗ ಇಲ್ಲ ನೋಡ್ರಿ. ಬೇಕಾದ್ರೆ ನಮ್ಮ ಮನೆಗೆ ಹೋಗಿ ನೀವು ಸಾಯ್ಬ್ರಿ. ಈಗ ನೀವು ಹೇಳಲ್ಲ ಅವಾಗಿಂದ ರೀ ಸರ್, ನಮಗೆ ಏನು ಮನೇನು ಇಲ್ರಿ, ಏನೂ ಇಲ್ರಿ. ಬಂದು ನಿಮ್ಗೆ ತೋರಿಸ್ತೇವೆ, ಬಂದು ನೋಡಿ ಬರ್ರಿ. ಬೇಕಾರೆ ತಾಡ್ಪಲ್ ಹೊಚ್ಕೊಂಡಿದ್ದಂಗೆ ಅದೇವ್ರಿ. ಅಧಿಕಾರಿಗಳು MLA ಶಾಸಕರು ಸಾಹೇಬರು ಯಾರು ಇಲ್ರಿ, ಯಾರೂ ಬಂದಿಲ್ರಿ ಸರ್. ಕೈ ಮುಗಿದು ಕೇಳ್ಕೊತೇವ್ರಿ, ಕಂದಾಯ ಪೈಲ ಆಗ್ಬೇಕಿಟ್ಟ ಸಾಕ್ರಂಗ. ಕಂದಾಯ ಗ್ರಾಮ ಆಗ್ಬೇಕು ಅಂತ ಆಗದೇ ಇರೋದು ಭಾಳ ತೊಂದರೆ. ಆಗ್ಬೇಕ್ರಿ. ನಮ್ಮ ಊರಿಗೆ ರಸ್ತೆ ಇಲ್ಲ, ಕರೆಂಟ್ ಇಲ್ಲ, ನೀರಿಲ್ಲ, ಏನೂ ಸೌಕರ್ಯ ಇಲ್ಲ ನೋಡ್ರಿ.
ಎಲ್ಲ ಮಾಡ್ಬೋದು ನೀವು. ನಮ್ಮ ಹೊಲಗಳಿಗೆ ಹೋಗಕ್ಕೆ ಹಾಕ್ಸೋದಕ್ಕಿಲ್ರಿ. ಕುಡಿಯಕ್ಕಲ್ಲ ಮತ್ತೆ ನೀರು ಕುಡಿಯಕ್ ನೀರು ಮನೆಯಲ್ಲಿ ಹೇಗ್ ನಿಭಾಯಿಸ್ತಾ ಇದ್ರಿ? ಏನ್ ಮಾಡೋದು, ಎಲ್ಲಿದ್ರೆ ಹೊತ್ತು ತಂದು ಕುಡಿತೇವ್ರಿ, ಎಲ್ಲಿಂದ ತಂದು ನೀರು ಕುಡಿತೇವು. ನೀರಿಲ್ಲ ಅನ್ನೋದು ಗಂಡಸರಿಗೆಲ್ಲ ತುಂಬಾ ಟೆನ್ಷನ್ ಆಗಲ್ಲ. ಹೆಣ್ಣು ಮಕ್ಕಳಿಗೆ ಟೆನ್ಷನ್ ಆಗತ್ತೆ ನೀರಿಂದ, ಹೌದಿಲ್ರಿ? ಎಲ್ಲ ಮಾಡ್ಬೇಕಾರೆ ಆಗಿ ಕಾಲ ಮಾಡಬೇಕಾರೆ ಏನು ಸೌಕರ್ಯ ಇಲ್ರಿ. ಗೌರ್ಮೆಂಟ್ ಮಾಡ್ದ. ಇಲ್ಲಿ ಎಲ್ಲಿದ್ದೀರಿ? ಇಲ್ಲಿ ಮನೆ ಇದೆಯಾ? ಮನ್ಯಾಗ ಅದಾವ್ರಿ ಕೊಡೋ ಕಟ್ಕೊಂಡು ಕಟ್ಟೋದು ನೀರು ಬೇಕಲ್ಲ. ಮನೆ ಸಣ್ಣ ಸಣ್ಣ ಮನೆ ಜನತಾ ಮನೆಗಳು ಬರ್ತಾವ್ರೆ. ಜನತಾ ಮನೆ ಓಪನ್ ಐತ್ರಿ, ನಮ್ಗೆ ಹೊಟ್ಟೆ ತುಂಬತೈತ್ರಿ. ಒಂದೇ ರೇಷನ್ ಕಾರ್ಡ್ ಐತ್ರಿ ನಮ್ಮ ಮನ್ಯಾಗ. 10-15 ಮಂದಿ ಇದೇವ್ರಿ ನಾವು. 15 ಜನಕ್ಕೆ ಒಂದು ರೇಷನ್ ಕಾರ್ಡ್ ಐತಿ. ಅದೇ ಹೆಂಗೆ ನಾವು ಜೀವನ ತಗೊಂಡ್ರಿ ಉಳ್ದವ್ರೆಲ್ಲ ಆಯ್ಕೆ ಬರಾನಿಲ್ರಿ. 10 ಮಂದಿ ಇದಾವ್ರಿ ಸರ್. ನಾವು 10 ಮಂದಿ ಇದ್ರು ಒಂದೇ ರೇಷನ್ ಕಾರ್ಡ್ ರೀ ಸರ್. ನಾವು ಬರೀ 10 ಗುಂಟೆ ಹೊಲ ಬರೋದಿಲ್ರಿ. ಹ್ಯಾಂಗೆ ಜೀವನ ಮಾಡ್ಬೇಕ್ರಿ ಸರ್? ಮನೇನು ಇಲ್ಲ, ಏನೂ ಇಲ್ಲ. 8 ಮಂದಿಯಾಗ 8 ಮಂದಿ ನಮ್ಗೆ ಹೊಟ್ಟೆ ತುಂಬತೈತ್ರಿ. 8 ಮಂದಿ ಆಯ್ಕೆ ಬರ್ಬೇಕಾಗಿತ್ತು ನಮಗೆ. ಈಗ ಇರೋದ ಕೋಪಂದಾಗ 4 ಮಂದಿ ಇದೇವ್ರಿ. ಉಳ್ದವ್ರು ಹೆಸರಿಲ್ಲ, ಏನಿಲ್ಲ. ಎಲ್ಲ ನೀವೇ ಮಾಡೋದು ನೋಡ್ರಿ. ಅಕ್ಕ ಹಿಂಗಾದ್ರೆ ಹೆಂಗಕ್ಕ? ನೀವು ನೋಡ್ರಿ ಹೆಂಗ್ ಮಾಡ್ತೀರಿ, ವಿಚಾರ ಮಾಡ್ರಿ. ನೀವೇ ವಿಚಾರ ಮಾಡ್ರಿ. ನಮ್ಮ ಹೊಲ್ಗೊಳ್ಗ ಖಾದಿ ಇಲ್ಲ, ಕುಡಿಯಕ್ಕೆ ನೀರಿಲ್ಲ. ಹುಲ್ಲಿನ ಕುಂಪಿ ಒಳಗೆ ಅದೇವ್ರಿ ನಾವು. ಸಾಗಿ ಕಬ್ಬು ಸವರ್ತೇವಲ್ಲ ಅಂತ ಮನೆ ಒಳಗೆ ಅದೇವ್ರಿ. ಮನೆ ಮೊದ್ಲಾಗಿಲ್ಲ ನಮಗೆ ಇರಾಕ. ಹುಲ್ಲಿನ ಗುಡ್ಸ್ಲ ಹಾಕಿ ಗುಡ್ದಾನ ಸೌದೆ ತಂದು ಹೊಲ ಕೊಟ್ಟ ಅದ್ರಾಗ ನಾವು ಒಂದು 20 ಮಂದಿ ಆಗ್ಯಾವ. 20 ಮಂದಿ ಆಗ್ಯಾವ. ಮುಂದಿನವ್ರ 20 ಮಂದಿ ಆಗ ನಿಮಗೆ ಅಲ್ಲಿ ಚೋಟ್ಯಾಗ ನಾವೆಲ್ಲಿ ಹಾದಿ ಬಿಡೋಣ ಅಂತಾರ. ಅಲ್ಲ, 2 ಎಕರೆ ಜಮೀನು 20 ಮಂದಿ ಹಂಚ್ಕೊಂಡ್ರೆ ಒಬ್ರು ಮಲ್ಕೊಳಕ್ಕೂ ಜಾಗ ಸಿಗಲ್ಲ ರೀ. ಅದ್ರೊಳಗೆ ಒಂದು ರೂಮ್ ಸುಗಾಟ ಆಕೈತ್ರಿ. ನೀವೇ ವಿಚಾರ ಮಾಡ್ರಿ ಸರ್. ನೋಡೋಣ ಕಟ್ಕೊಳಕ್ ಒಂದೊಂದು ನಮಗ 3 ಮಕ್ಕಳು. ನಾವ್ ಎಲ್ಲ ರೀತಿ ಜೀವನ ಮಾಡ್ಬೋದು. ಬಂದವ್ರಿಗೆ ಏನೇನು ಕೊಡ್ತಾರಲ್ರಿ ಗೌರ್ಮೆಂಟ್, ಹಂಗೆಲ್ಲ ನಮಗೆ ಕೊಡ್ಬೇಕಿಲ್ಲ. ಇಲ್ಲಾದ್ರೆ ನಮಗೆ ಏನಿಲ್ಲ ತಂದು ಬಿಡ್ದಾಗ ಹೋಗುತ್ತಾರೆ ನಮ್ಮನ್ನ. ನಾವು ಬಡ್ದಾಡಿ ಸಾಯತ್ತವ್ರೆ. ನಾವು ಧಾರವಾಡ ಹುಬ್ಬಳ್ಳಿ ರೈಲ್ವೆ ಹಳ್ಳಾಕದ್ರಕ್ಕೆ ಹೋಗವ್ರ ನಮ್ಮ ಮಕ್ಕಳು. ಸೌಲಭ್ಯನೂ ಇಲ್ಲ. ಬರೇ 300 ರೂಪಾಯಿ ರೀ. ನಮ್ಮ ಹಿರಿಯರ, ನಮ್ಮ ಊರ್ ಹಿರಿಯರ ಏನ್ ಮಾಡಾರ? 2 ನೂರು ಕೊಡ್ತಾರ್ರಿ. ದಿನ ಹೋಗ್ತಾವ್ರಿ ನಾವು ಕೆಲಸ. ನಮ್ಮ ಊರ್ ಹಿರಿಯರ ಏನ್ ಮಾಡಾರ? ಇಲ್ಲಿ ಬಂದಾರ ನಟ್ ಕೈ ಕಾಲು ಬಿದ್ದ ಬಂದಾಟ ನಮ್ಮ ಊರಾಗ್ರಿ ನೀರಿಲ್ರಿ. ನೀರಿನ ಮೊದಲು ಸೌಕರ್ಯ ಈ ಊರಾಗಿಲ್ಲ ಇಲ್ರಿ. ನಂಗೆ ಅಳುನ ಬರ್ತಿದ್ದೆ. ನಂಗೆ ಅಳುನ ಬರ್ತಿದ್ದೆ. ಈ ಊರಾಗ ನೀರಿನ ಸೌಕರ್ಯ ಇಲ್ರಿ. ಒಂದು ರೋಡ್ ಇಲ್ರಿ, ಗಟ್ರಿ ಇಲ್ರಿ, ಏನೂ ಇಲ್ರಿ. ಮತ್ತು ಈಗ ಸಾಲ ಅಂದ್ರೆ ಈ ಸದ್ಯ ಬೀಳೋಂಗೈತ್ರಿ. ಒಂದು ಸಾಲಿ ನೆಟ್ಟಂಗೆ ಮಾಡೋಂಗಿಲ್ರಿ, ಏನಿಲ್ರಿ. ಪಂಚಾಯತರ ಹೋಟ್ ಹಾಕೊಂಬಿಟ್ಟ ಇಲ್ಲಿ ಹಾಕ್ರಿ ಅಲ್ಲಿ ಹಾಕ್ರಿ ಅಂತಾರ್ರಿ. ಅದನ್ನ ಬಿಟ್ರೆ ಏನೇನು ಒಂದು ಇದನ್ನ ಮಾಡೋಲ್ರಿ. ಹೋಟ್ ಅಂದಕ್ಕೆ ನೀವ್ಯಾರೋ ನಾವ್ಯಾರೋ ಅಂತಾರ್ರಿ. ಇದು ಪಂಚಾಯತಿ ಈ ಊರೇ ಹದಗೆಟ್ಟೈತೆ ನೋಡ್ರಿ. ಒಂದು ಸೌಲಭ್ಯ ಅನ್ನೋದೇ ಇಲ್ರಿ ಈ ಊರಾಗ್ರಿ. ನಾವೇನು ಮಾಡೋದು ಹೇಳ್ರಿ? ಇಟ್ಟು ಹುಡುಗರು ನಾವು ನೀರು ಹೊರಗೆ ಹೋಗ್ಬೇಕ್ರಿ. ಎಲ್ಲೆಲ್ಲಿ ಹೋಗ್ಬೇಕ್ರಿ ನೀರು ಹೊರಕ್ಕೆ. ಒಂದು ನೀರಿನ ಬಿಡಂಗಿಲ್ರಿ, ಏನೂ ಇಲ್ಲ. ಮಂದಿ ಒಂದು ಚಾವೆ ತಂದು ಕುಂಚಾರು ಅವರ ನೀರೇ ಬಿಡಂಗಿಲ್ರಿ. ಅವತ್ತೊಂದು ಹೇಗ್ಗೊಳದವ್ರಿ. ಒಂದು ನೀರು ಬಿಡೋದಿಲ್ರಿ, ಒಂದು ಏನೂ ಇಲ್ರಿ. ಒಂದು ಸಾಲಿಗೆ ನೆಟ್ಟಂಗೆ ಏನೂ ಇಲ್ರಿ ಸೌಕರ್ಯ. ನಾವೇನು ಮಾಡೋದು ಹೇಳ್ರಿ? ಒಂದು ರೋಡ್ ಆಗಂಗಿಲ್ರಿ, ಒಂದು ಏನೂ ಇಲ್ರಿ. ಮಾತ್ರ ಹೊಲ್ರಿಗೆ ನಮ್ಮ ಅಪ್ಪನ ಹೆಸರಲ್ಲೇ ಐತಂದ್ರೆ ಬೇರೆ ಹೆಸರಲ್ಲೇ ಆಗ್ಬೇಕಂದ್ರೆ ಅದಕ್ಕೆ ಅದನ್ನ ತೊಗೊಂಬರ್ರಿ ಇದನ್ನ ತೊಗೊಂಬರ್ರಿ ಅವ್ರು ಭಾಳ ಕಾಡ್ತಾರ್ರಿ. ನಾವೇನು ಮಾಡೋದು ಹೇಳ್ರಿ? ನಾವು ಇಟ್ಟೆಲ್ಲ ಮಾಡ್ರಿ ನಮಗೇನೋ ಸೌಕರ್ಯ ಕೊಡೋರಿ ಇಲ್ರಿ. ಹಿಡ್ಕಲ್ ಊರಾಗಿ 8 ವರ್ಷ ಬದುಕಿದ ಹೆಚ್ಚಿನವ್ರಿ. ನಾವೀಗ ಎಲ್ಲಿ ಹೋಗೋದು ಹೇಳ್ರಿ? ಮತ್ತು ಅಲ್ಲಿಂದ ಇಲ್ಲಿ ಕಿತ್ಕೊಂಬಂದಾರ ನಮ್ಮನ್ನ. ಮತ್ತು ಮಗು ಮಾತಾಡುವಾಗ ಅಳ್ತಾ ಇದೆ. ಹಾಂ ಸರ್. ಸರ್ ಆ ಹುಡುಗ ಅಳೋದು ನೋಡಿ ನನಗೂ ಮಾತಾಡೋಕೆ ಆಗುತ್ತೆ ಸರ್. ಸರ್ ಎಲ್ಲ ನ್ಯೂಸ್ ಎಲ್ಲ ಸ್ವಲ್ಪ ನೋಡಿ ಸರ್, ಕೈ ಮುಗಿತೀವಿ ರೀ. ಆ ಹುಡುಗಿ ಅಳೋದು ಸ್ವಲ್ಪ ನೋಡ್ಕೊಂಡು ಒಂದು ಸ್ವಲ್ಪ ಮಾತಾಡ್ಬಿಡ್ತೀವಿ. ಈಗ ಮುಷಾನ್ಸಿದೆ ಸರಿ ಅಲ್ರಿ, ಹಾದಿ ಇಲ್ಲ. ಸಾತ್ರಿ ಎಲ್ಲಿ ಹೋಗ್ಯೋದು ಅವನ್ನ? ಹಾದೇ ಇಲ್ಲ. ಆ ಪರಿಸ್ಥಿತಿ ಆಗಿತ್ತು. ಉಳಕ್ಕೂ ಜಾಗ ಇಲ್ಲ. ಏನು ಮಾಡ್ಬೇಕ್ರಿ? ಅದಕ್ಕೆ ಹಿಂಗಾಗಿ ನಮ್ಗೆ ಭಾಳ ತ್ರಾಸ ಐತಿ. 3 ಮಂದಿ ರೀ. 3 ಮಂದಿ ಅಣ್ಣ ತಮ್ಮ. ಇದಕ್ಕೆ ಇದಿಲ್ಲ. ಅದಕ್ಕಾಗಿ ನಮ್ಗೆ ಇದು ಜಡ ಹಿಡ್ಸೈತಿ. ಏನು ಮಾಡೋದ? ನಾವೀಗ ನಾವು ಬಿಟ್ಟು ಬಂದ್ರಿ ನೀವು. ಆ ಊರು ಚೆನ್ನಾಗಿತ್ತು, ಈ ಊರು ಚೆನ್ನಾಗಿದ್ಯಾ? ಆ ಊರು ಚೆನ್ನಾಗೈತ್ರಿ. ಆ ಊರು ಚೆನ್ನಾಗಿತ್ತ? ಈ ಊರು ನಂಬದು ಈಗ ಕೆತ್ತ ಹೋಗಾಗ್ಯಾಗ ನಂಬದು. ನಮ್ದು ಈಗ ಮನೆ ಈಗ ನೋಡಿ ಮನೆ ಬಿದ್ದೈತೆ ನೋಡಿ. ನಮ್ಮ ಮನೆ ಜರ ನೋಡಿ ಬರ್ನೇರಿ ಎಲ್ಲ ಬಿದ್ದೈತೋ ಇಲ್ಲೋ ನೋಡಿ ಬರ್ರಿ. ಈಗ ನಮ್ಗೆ 1 ಎಕರೆ ಹೊಲ ಅದಾವ್ರಿ. ಈಗ ಮಣ್ಣು ಕುಡಾಕ ಮಷಾನ್ ಇಲ್ರಿ. ಆ ಹೊಲ್ದಾಗ ಹೋಗಿ ಮನ್ಯಾನ ಮಂದಿ ಅಲ್ಲ ಅಲ್ಲೇ ಮಣ್ಣು ಕೊಟ್ರೆ ನಾವು ಬೆಳೆ ಹೆಂಗೆ ಮಾಡೋದು? 1 ಎಕರೆದಾಗ ರೀ 20 ಮಂದಿ ಇದ್ರೆ 1 ಎಕರೆ, ಮತ್ತು 10 ಮಂದಿ ಇದ್ರೆ 1 ಎಕರೆದಾಗ ಹೊಟ್ಟೆ ತುಂಬತೈತೇನ್ರಿ ನಮ್ಗೆ? ಈಗ ನಮ್ಗೆ ಹೊಲ ಇಲ್ರಿ. ಮಷಾನ ಅಲ್ಲಿ ಬಂದ್ ಮಾಡ್ಯಾರಿ, ಹೋಗಿ ಹೊಲ್ದಾಗ ಕೊಡ್ಬೇಕ್ರಿ ನಾವು. ಅವ್ರನ್ನ ಹೊಲ್ದಾಗ ಕೊಟ್ಟು ಈ ಗ್ರಾಮಸ್ಥರ ಆತಂಕ, ನೋವು ಮತ್ತು ಬೇಸರ.
ಇಡಕಲ್ ಡ್ಯಾಮ್ಗೆ ಜಲಾಶಯಕ್ಕೆ ತಮ್ಮ ಊರನ್ನು ಬಿಟ್ಟು ಬಂದು ಇದೀಗ ಇಲ್ಲಿ ಸೇರಿರುವಂಥ ಗ್ರಾಮಸ್ಥರಿಗೆ ಸರ್ಕಾರ ಕೊಡಬೇಕಾಗಿರುವಂಥ ಮೂಲಭೂತ ಸೌಕರ್ಯಗಳನ್ನು ಕೊಡ್ತಾ ಇಲ್ಲ. ಅವರಿಗೆ ಪರ್ಯಾಯವಾಗಿ ಒದಗಿಸಿರುವಂಥ ಜಮೀನು ಕೂಡ ಭಾಳ ಕಡಿಮೆ ಆಗಿದೆ. ನಾವು ಹೇಗೆ ಬದುಕಬೇಕು ಅನ್ನುವಂಥ ಒಂದು ಪ್ರಶ್ನೆಯನ್ನು ಸರ್ಕಾರಕ್ಕೆ, ತಮ್ಮನ್ನು ಆಳುವಂಥ ಜನಪ್ರತಿನಿಧಿಗಳಿಗೆ ಈ ಸುರಪುರ ಗ್ರಾಮಸ್ಥರು ಕೇಳ್ತಾ ಇರುವಂಥದ್ದು. ಈಗಲಾದರೂ ಸರ್ಕಾರ ಎಚ್ಚೆತ್ಕೊಂಡು ಇವರ ಬೇಡಿಕೆಯನ್ನು ಈಡೇರಿಸ್ತಾ ಅನ್ನುವಂಥನ ಕಾದು ನೋಡೋಣ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.